ಎಲ್ಲ ಕ್ಯಾನ್ಸರ್ಗಳಲ್ಲೂ ನಿಮಗೆ ನೋಡ್ಬೋದು ನೀವು ಬೇರೆ ಯಾವುದೋ ಇನ್ಫೆಕ್ಷನ್ ಆದ ಒಂದು ಅರ್ಲಿಯಾಗಿ ಬರ್ತದೆ. ಇನ್ಫೆಕ್ಷನಲ್ಲಿ ನಿಮಗೆ ಒಂದು ಬಾಡಿ ರೆಸ್ಪಾನ್ಸ್ಗೆ ಅವ್ರಿಗೆ ಜ್ವರ ಬರೋದು ಕೇನ್ ಬರೋದು ಏನೋ ಬರ್ತಾ ಇರುತ್ತೆ. ಇಲ್ಲೇನಾಗ್ತದೆ ಕ್ಯಾನ್ಸರ್ಗಳು ಸೆಲ್ಲೆಲ್ಲ ಚೇಂಜಸ್ ಆಗ್ತಾ ಏನಾಗ್ತದೆ ಅದು ಬಾಡಿನಲ್ಲಿ ಸರೌಂಡಿಂಗ್ ಸ್ಟ್ರಕ್ಚರ್ಸ್ ಆರ್ಗನ್ಸ್ ಎಲ್ಲನೂ ಅದು ತಿಂತಾ ಬರ್ತದೆ. ನಿಮಗೆ ಸೆನ್ಸೇಷನ್ ಇರೋದಿಲ್ಲ ಕೆಲವೊಮ್ಮೆ. ಸೊ ಹಾಗಾಗಿ ಯಾವಾಗ ನೋಡಿದ್ರು ಕ್ಯಾನ್ಸರ್ ಒಂದು ಒಂದು ನಿಧಾನವಾಗಿ ಬೆಳೆದು ಎಕ್ಸ್ಪ್ಲೋರ್ಡ್ ಆಗೋವಂಥ ಕಾಯಿಲೆಗಳು ನಿಮಗೆ ಗೊತ್ತೇ ಆಗೋದಿಲ್ಲ. ಸೊ ನಾರ್ಮಲ್ ಆಗಿ ಏನಾಗ್ತದೆ ಅದು ಅವ್ರಿಗೆ ಒಂದು ಹೆವಿನೆಸ್ ಅನ್ನಿಸ್ತದೆ. ಒಂದು ಬಾಡಿನಲ್ಲಿ ಒಂದು ಟೋಟಲ್ ಏರಿಯಾದಲ್ಲಿ ಅವ್ರಿಗೆ ಒಂದು ಸಿಂಪ್ಟಮ್ಸ್ ಏನಪ್ಪ ಅಂದ್ರೆ ಹೆವಿನೆಸ್ ಅಂತ ಬರ್ತದೆ. ಈಗ ಟೆಸ್ಟಿಸ್ ಅನ್ನೋದು ಒಂದು ಆರ್ಗನ್ ಅದು ವೆರಿ ಸೆನ್ಸಿಟಿವ್. ಅದನ್ನು ನಾವು ಟಚ್ ಮಾಡಿದಾಗ ಸಿಕ್ಕನಿಂಗ್ ಸೆನ್ಸೇಷನ್ ಅಂತ ಬರುತ್ತೆ. ಸೆನ್ಸೇಷನ್ ಇಸ್ ಡಿಫ್ರೆಂಟ್. ಅದು ಯಾರೋ ಒಬ್ಬರು ಇದು ಮಾಡ್ತಾರೆ ಅಂತಂದರೆ ಟೆಸ್ಟಿಸ್ ಕೆಳಗೆ ಇರೋದ್ರಿಂದ ಅದು ಪ್ರೋನ್ ಟು ಇಂಜುರಿ, ಕ್ರಿಕೆಟ್ ಬಾಲ್ ಇಂಜುರಿ ಆಗ್ಬೋದು. ಅದು ಅವ್ರನ್ನ ಆಡ್ತಾ ಇರ್ತಾರೆ, ಅಲ್ಲಿ ಏನೋ ಏಟ್ ಬಿತ್ತು ಅವ್ರಿಗೇನು ಗೊತ್ತಾಗಿರೋದಿಲ್ಲ, ಏಟ್ ಬಿದ್ರೂ ಗೊತ್ತಾಗಿರೋದಿಲ್ಲ. ದಟ್ ಇಸ್ ದ ಫಸ್ಟ್ ಸೈನ್, ಲಾಸ್ ಆಫ್ ಸೆನ್ಸೇಷನ್ ಆಫ್ ದಿ ಟೆಸ್ಟಿಸ್. ದಟ್ ಇಸ್ ದ ಅದು ಫಸ್ಟು ಸೆನ್ಸೇಷನ್ ಇದ್ದರೆ ಅದೇ ಫಸ್ಟ್ ಇಂಡಿಕೇಶನ್ನು ನಾವು ವಿ ಆರ್ ಡೀಲಿಂಗ್ ವಿತ್ ಸಮಥಿಂಗ್ ಡಿಫ್ರೆಂಟ್. ಸೊ ಆ ಕಾರಣ ನಂಬರ್ ಒನ್ ಸೆನ್ಸೇಷನ್ ಇಲ್ಲದೆ ಇರೋದು ಅದು ಕ್ಯಾನ್ಸರ್ಗೆ ಕಾರಣ ಇರ್ಬೋದು. ಅಥವಾ ಅದಕ್ಕೆ ಎಲ್ಲರೂ ಒಂದು ಹೆವಿನೆಸ್ಸು ಆಗೋದು, ಆಮೇಲೆ ಭಾರ ಅನ್ನೋ ಫೀಲ್ ಆಗೋದು. ಅವ್ರು ಎರಡು ಟೆಸ್ಟ್ ಇರೋದು ರೈಟ್ ಟೆಸ್ಟ್ ಏನೋ ಡಿಫ್ರೆಂಟ್ ಆಗಿದೆ, ಇದೇನೋ ಆರ್ಕಿಟೆಕ್ಚರು ಡಿಫ್ರೆಂಟ್ ಆಗಿದೆ, ಅದು ಮೂರನೇ ಸೈನ್. ಅರ್ಲಿ ಸ್ಟೇಜಸ್ಸಲ್ಲಿ ಇದೆಲ್ಲ ಬರ್ತದೆ. ಆಮೇಲೆ ಅದು ಓವರ್ ಹ್ಯಾಂಗಿಂಗ್ ಡೌನ್, ಅದಕ್ಕೆ ಒಂದು ಟೆಸ್ಟಿಸ್ ಒಂದು ಸಮತೋಲನ ಇರೋದು, ಒಂದು ಕೆಳಗಿರುತ್ತೆ, ಒಂದು ಮೇಲಿರುತ್ತೆ. ಸೊ ಆಗ ಅವ್ರಿಗೆ ಗೊತ್ತಾಗ್ತದೆ ಅದು ಇದನ್ನು ಇರ್ಬೋದು. ಆಗ ಅವ್ರು ಡಾಕ್ಟರ್ ಕರೆಕ್ಟ್ ಮಾಡಬೇಕಾಗ್ತದೆ. ಬೇರೆ ಇನ್ನೇನಾದ್ರು ಅದೆಲ್ಲ ಸ್ಪ್ರೆಡ್ ಆದಮೇಲೆ ಅದು ಎಲ್ಲ ಬಾಡಿನಲ್ಲಿ ಸಿಂಪ್ಟಮ್ಸ್, ಈಗ ನಾವು ಊಟ ಸೇರದೇ ಇರೋದು, ವೆಯ್ಟ್ ಲಾಸ್ ಆಗೋದು, ತುಂಬ ಅದು ಸ್ಪ್ರೆಡ್ ಕ್ಯಾನ್ಸರ್ ಸ್ಪ್ರೆಡ್ ಆದಾಗ ಈ ಎಲ್ಲ ಸಿಂಪ್ಟಮ್ಸ್ ಕೂಡ ಅವ್ರಿಗೆ ಸ್ಪ್ರೆಡ್, ಬೋನಿಗೆ ಸ್ಪ್ರೆಡ್ ಆದಾಗ ಬೋನ್ ಸಿಂಪ್ಟಮ್, ಬೋನ್ ಪೇನ್ ಬರುತ್ತೆ. ಲಂಗ್ ಸ್ಪ್ರೆಡ್ ಆದಾಗ ಕಾಫ್ ಸಿಂಪ್ಟಮ್ಸ್ ಬರುತ್ತೆ. ಸ್ಪ್ರೆಡ್ ಆಗುತ್ತೆ, ಇದು ಸ್ಪ್ರೆಡ್ ಆಗೋದು. ಯಾವುದೇ ಕ್ಯಾನ್ಸರ್ ಆದರೂ ಅಷ್ಟೇ ನ್ಯಾಚುರಲ್ ಹಿಸ್ಟ್ರಿ ಆಗಿದೆ. ಒಂದು ನ್ಯಾಚುರಲ್ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಫಸ್ಟ್ ಲೋಕಲ್ ಆಗಿದ್ದು, ಆಮೇಲೆ ಗ್ಲೋಬಲ್ ಆಗುತ್ತೆ. ಅಂದ್ರೆ ಇಂಥದ್ದೇ ಸ್ಟೇಜ್ ಅಂತ ಇರುತ್ತೆ, ಅದು 3-4ನೇ ಹಂತಕ್ಕೆ ಹೋದಾಗ ಎಲ್ಲ ಯಾವುದೇ ಸಿಂಪ್ಟಮ್ಸ್ ಅಂದಾಗ ಲೋಕಲ್ ಸ್ಟೇಜ್, ಲೋಕಲ್ ಸಿಂಪ್ಟಮ್ಸ್ ಈ ಥರ ಬರ್ತದೆ. ಅದು ಸ್ಪ್ರೆಡ್ ಆದಾಗ ಈ ಥರ ನಮ್ಗೆ ಏನೇನು ಯಾವ್ಯಾವ ಆರ್ಗನ್ ಇನ್ವಾಲ್ವ್ ಆಗುತ್ತೆ ಅವಾಗ ನಾವು ಅದು ಏನು ಅವರು ಬರೋದೇ ಬೇರೆ ಸಿಂಪ್ಟಮ್ಸ್ ಇಂದ ಬರ್ತಾರೆ. ಸರ್, ಈಗ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಇದ್ದಾಗ ಬೆನ್ನಿನ ಹತ್ರ, ಭುಜದ ಹತ್ರ ಪೇನ್ ಏನಾದರೂ ಇರುತ್ತಾ? ಆ ಥರ ಸಿಂಪ್ಟಮ್ಸ್ ಏನಾದರೂ ಅದೇ ಭುಜ ಬರ್ತದೆ. ಅದಕ್ಕೆ ಟೆಸ್ಟಿಸ್ ಕ್ಯಾನ್ಸರ್ ಏನಾಗ್ತದೆ, ಲಿಂಫ್ ನೋಡ್ ನಾವು ಅದು ಲೋಕೋ ರೀಜನಲ್ಲು ಸ್ಪ್ರೆಡ್ಗೆ. ಲೋಕಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಒಂದು ಆರ್ಗನ್, ಲೋಕಲ್ ಆರ್ಗನ್. ಲೋಕೋ ರೀಜನಲ್ ಅಂದರೆ ಅದ್ರ ಪಕ್ಕದಲ್ಲಿರೋ ಆರ್ಗನ್. ಡಿಸ್ಟೆಂಟ್ ಅಂದರೆ ಅವೇ ಫ್ರಮ್ ದ ಆರಿಜಿನ್ ಆಫ್ ದಿ ಕ್ಯಾನ್ಸರ್. ಲೋಕೋ ರೀಜನಲ್ ಆ್ಯಂಡ್ ಡಿಸ್ಟೆಂಟ್ ಅಂತ ಹೇಳ್ತೀವಿ. ಡಿಸ್ಟೆಂಟ್ ಅಂತ ಯಾವಾಗ ಅದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದ್ದಾಗ ಬ್ಲಡ್ಡಲ್ಲೇ ಹೋಗ್ಬಿಡ್ಬೋದು ಡೈರೆಕ್ಟಾಗಿ. ಈಗ ಒಂದು ಕ್ಯಾನ್ಸರ್ ಇದೆ ಅಂತ ಅದಕ್ಕೆ ಬ್ಲಡ್ ಸಪ್ಲೈ ಇರೋದ್ರಿಂದ ಅಲ್ಲಿಂದ ಕ್ಯಾನ್ಸರ್ ಸೆಲ್ಸ್ ಬ್ಲಡ್ ಸಪ್ಲೈಯಿಂದ ಎಲ್ಲಿಗೆ ಬ್ರೈನ್ಗೆ ಹೋಗ್ಬೋದು, ಸ್ಕಲ್ಗೆ ಹೋಗ್ಬೋದು. ಹಾಗೆ ಯಾವಾಗ ಬೆನ್ನಿಗೆ ಹೋಗ್ತದೆ, ಸ್ಪೈನರ್ಗೆ ಹೋದಾಗ ಆ ಬೋನ್ ಏನಾದ್ರು ಇನ್ವಾಲ್ವ್ ಆದಾಗ ಬೋನ್ ಪೇನ್ ಬರಬಹುದು.